ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೋಮೋ ಅಂತೂ ಸಖತ್ತಾಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಏನೆಲ್ಲ ಆಯ್ತು, ಯಾರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಜಡ್ಜ್ಮೆಂಟ್ ಸಿಕ್ಕಲ್ಲ ನಂಗೆ ಸತ್ಯವಲ್ವೇ? ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಾ ಇದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಗಿಲ್ಲಿ ವರ್ಸಸ್ ಅಶ್ವಿನಿ, ಯಾರ ಜಡ್ಜ್ಮೆಂಟ್ ಸರಿ ಅಂತ ಇಲ್ಲಿ ಕೇಳ್ತಿದ್ದಾರೆ. ನೀವು ಹೇಳಿ ವೀಕ್ಷಕರೇ, ಪ್ರೋಮೋ ಅಂತೂ ಖಂಡಿತವಾಗ್ಲೂ ನೋಡಿರ್ತೀರಾ. ಇಲ್ಲಿ ಪೂರ್ತಿ ಪ್ರೋಮೋ ಹಾಕೋಕ್ಕಾಗಲ್ಲ, ಸ್ವಲ್ಪ ಇಲ್ಲಿ ಬಿಟ್ ಮಾತ್ರ ಇಲ್ಲಿ ಹಾಕಿರ್ತೀವಿ. ಅಂದರೆ ಪ್ರೋಮೋದೊಂದು ಜಲಕ್ ಮಾತ್ರ ಇಲ್ಲಿ ನೋಡಿದ್ವಿ. ಯಾರ ಜಡ್ಜ್ಮೆಂಟ್ ಸರಿ ಇದೆ ಅಂತ ಅಂದ್ಬಿಟ್ಟು ನಿಮಗನ್ಸುತ್ತೆ, ಯಾರು ಕರೆಕ್ಟು, ಯಾರು ಪರ್ಫೆಕ್ಟಾಗಿ ಇಲ್ಲಿ ಹೇಳಿದ್ರು ಅಂತ ಕೂಡ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ಇಲ್ಲಿ ಬಿಗ್ ಬಾಸ್ ಹೇಳಿದೇನಪ್ಪ ಅಂತಂದರೆ, ಅಂದರೆ ಇವಾಗ ಆಲ್ರೆಡಿ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಇಲ್ಲಿ ಮುಗ್ದಿದೆ. ಇದು ಏನು ಕಾಡಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಅಂದರೆ ಈ ಒಂದು ಗೇಮ್ ಇಲ್ಲಿ ಏನು ಕಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇದರಲ್ಲಿ ಗೆದ್ದವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡಿ, ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ತಲೆಗೆ ಒಂದು ಸ್ಪಾಂಜ್ ತರದಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ನೀರು ಕೂಡ ಇಲ್ಲಿ ಸಂಗ್ರಹಣೆ ಆಗುತ್ತೆ. ಶವರಿಂದ ನೀರು ಬೀಳುತ್ತಲ್ವಾ, ಸಂಗ್ರಹಣೆ ಆಗುತ್ತೆ. ಇಲ್ಲಿ ಸ್ಪಂದನ ಅವರು, ರಾಶಿಕಾ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಸಖತ್ ಪೈಪೋಟಿ ಕೊಡ್ತಾನೆ ಇದ್ದಾರೆ. ಇಲ್ಲಿ ಯಾರು ಅತಿ ಹೆಚ್ಚು ನೀರನ್ನ ಸಂಗ್ರಹಣೆ ಮಾಡ್ತಾರೆ, ಇವಾಗ ಅವ್ರು ತಲೆಗೆ ಕಟ್ಟಿದ್ದಾರೆ, ಅದನ್ನ ತಗೊಂಡ್ಬಂದ್ಬಿಟ್ಟು ನೀರನ್ನ ಅಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಬಕೆಟ್ಗೆ ತಂದು ಹಾಕಬೇಕು. ಫಸ್ಟಿಗೆ ಇಲ್ಲಿ ಜಾಸ್ತಿ ನೀರು ತುಂಬಿಸಿರೋದು ಫಸ್ಟಲ್ಲೇ ಗೊತ್ತಾಗ್ತಿದೆ. ರಾಶಿಕಾ ಅವರು ಸಿಕ್ಕಾಪಟ್ಟೆ ಇಲ್ಲಿ ನೀರನ್ನ ಸಂಗ್ರಹಣೆ ಮಾಡಿದ್ದಾರೆ. ಇದು ಎಷ್ಟು ರೌಂಡ್ಗಳು ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಒಂದೇ ರೌಂಡ್ಗಂತೂ ಇಲ್ಲಿ ಫಿನಿಶ್ ಮಾಡಿರಲ್ಲ, 2 ರೌಂಡು 3 ರೌಂಡು ಈ ಥರ ರೌಂಡ್ಗಳಂತೂ ಇಲ್ಲಿ ಇದೆ. ಯಾರ್ಯಾರು ಯಾವ್ಯಾವ ರೌಂಡಲ್ಲಿ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ನೋಡಬೇಕಾಗುತ್ತೆ. ಆನಂತರ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ, ಜಾಸ್ತಿ ನೀರು ತುಂಬಿಸ್ಕೊಂಡು ಕಾಪಾಡ್ಕೊಂಡಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಬಟ್ ಜಡ್ಜ್ಮೆಂಟ್ ಇನ್ನೂ ಕೂಡ ಬರಲಿಲ್ಲ. ಅದಕ್ಕೆ ಸಡನ್ ಆಗಿ ಹೋಗ್ತಾರೆ. ಅಂದರೆ ಏನು ಬಕೆಟ್ಗಳಿದೆ, ಯಾವ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅದೇ ಟೈ ಆಗುತ್ತೆ, ಆ ಥರ ಈ ಥರ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ. ಸ್ಪಂದನ ಅವರು ಕೂಡ ಅಷ್ಟೇ, ಕಾವ್ಯ ಅವರು ಕೂಡ ಇಲ್ಲಿ ಅಷ್ಟೇ ಸ್ವಲ್ಪ ಒಂದೇ ಸಮ ಇಲ್ಲಿ ನೀರನ್ನ ಹಾಕಿದ್ದಾರೆ ಬಕೆಟ್ ಒಳಗಡೆ. ಫೋಟೋ ಕೂಡ ಇಲ್ಲಿ ಹಚ್ಚಿದಾರಲ್ವಾ, ಗೊತ್ತಾಗ್ತದೆ ಇದು ಎಷ್ಟನೇ ರೌಂಡು ಅಂತ ಅಂದ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಅಂದರೆ ಗಿಲ್ಲಿಯವ್ರದ್ದು ತಪ್ಪು ಅನ್ನೋ ರೀತಿ ಇಲ್ಲಿ ಇದೆ. ಆಲ್ಮೋಸ್ಟ್ ಪ್ರೋಮೋ ನೋಡಿದ ತಕ್ಷಣ ಇಲ್ಲಿ ಜಡ್ಜ್ಮೆಂಟ್ ಮಾಡಬಾರ್ದು, ಎಪಿಸೋಡ್ ನೋಡೋಣ. ಆದರೆ ಒಂದು ಅನಿಸಿಕೆ ಅಂತ ಇರುತ್ತಲ್ವಾ, ಅದನ್ನು ಇಲ್ಲಿ ಹೇಳ್ತಿರೋದು. ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ಏನು ಕರೆಕ್ಟಾಗಿ ಹೇಳ್ಬಿಟ್ಟು ಹೋಗು, ಇಲ್ಲ ನನಗೆ ಹೇಳಕ್ಕಾದ್ರೂ ಬಿಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ಒಂದು ನಿಮಿಷ ತಡೀರಿ ಬರ್ತೀನಿ ಅಂತಂದ್ಬಿಟ್ಟು. ಗಿಲ್ಲಿಯವರು ಅಷ್ಟು ಹೇಳ್ತಿದ್ರು ಕೂಡ ಬನ್ನಿ ಸರ್ ಕಾಣಿಸ್ತಿದೆ ಇಲ್ಲಿಂದನೇ ಅಂತ ಇಲ್ಲಿ ಅಶ್ವಿನಿಯವರು ಹೇಳ್ತಾರೆ. ಅವ್ರಿಗೇನು ಅರ್ಜೆಂಟೋ ಏನೋ ಗೊತ್ತಿಲ್ಲ. ಹೌದು, ಇಲ್ಲಿ ಎಲ್ರಿಗೂ ಏನನ್ಸುತ್ತೆ ಅಂತಂದರೆ ಗಿಲ್ಲಿಯವರು ಫೇವರಿಸಮ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಾವ್ಯವ್ರು ಇದಾರಲ್ವಾ ಅದಕ್ಕೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ಸೋದು ಸಹಜನೇ. ಇಲ್ಲಿ ಉಸ್ತುವಾರಿ ಆಗಿರೋದು ಗಿಲ್ಲಿಯವರು ಮತ್ತು ಇಲ್ಲಿ ಅಶ್ವಿನಿಯವರು. ನೋಡಿ, ಅವರು ಬೇಕಾಬಿಟ್ಟು ಮನ್ಸಿಗೆ ಬಂದಂಗಂತೂ ಇಲ್ಲಿ ಡಿಸಿಷನ್ ತಗೊಳಂಗೆ ಇಲ್ವೇ ಇಲ್ಲ. ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತಂದ್ಬಿಟ್ಟು ಈ ರೀತಿ ಮಾಡಿದ್ರು ಕೂಡ ಫೇವರಿಸಮು ಅಂತಂದ್ಬಿಟ್ಟು ಅನ್ಕೊಂತಾರೆ. ಅವರು ಫೇವರಿಸಮ್ ಮಾಡ್ತಾ ಇದ್ದಾರೋ, ಮತ್ತೊಂದು ಮಾಡ್ತಾ ಇದ್ದಾರೋ, ಮಗದೊಂದು ಮಾಡ್ತಾ ಇದ್ದಾರೋ. ಆದರೆ ಜಡ್ಜ್ಮೆಂಟ್ ಕೊಡೋಕ್ಕೂ ಮುಂಚೆನೆ ಇಲ್ಲಿ ಕರೆಕ್ಟಾಗಿ ಯಾರ್ಯಾರ ಬಕೆಟಲ್ಲಿ ಎಷ್ಟೆಷ್ಟಿದೆ ಅಂತ ನೋಡ್ತಾ ಇದ್ದಾರೆ. ಇದು ಎಷ್ಟನೇ ರೌಂಡು ಅಂತಂದ್ಬಿಟ್ಟು ಮುಖ್ಯ ಆಗುತ್ತೆ. ನೋಡಿ, ಇಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಕಾವ್ಯ ಅವ್ರ ಬಕೆಟಲ್ಲಿ ಎಷ್ಟು ನೀರಿದೆ ಮತ್ತು ಇಲ್ಲಿ ಸ್ಪಂದನ ಅವ್ರ ಬಕೆಟಲ್ಲಿ ಎಷ್ಟು ನೀರಿದೆ ಅಂತಂದ್ಬಿಟ್ಟು. ಫಸ್ಟಿಗೆ ಇಲ್ಲಿ ತೋರಿಸಿದಾಗ ಇಲ್ಲಿ ಸ್ಪಂದನ ಅವ್ರ ಬಕೆಟಲ್ಲೇ ನೀರು ಜಾಸ್ತಿ ಇರೋದು. ಅದು ಎಷ್ಟನೇ ರೌಂಡು ಅಂತ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಗಿಲ್ಲಿಯವ್ರು ಬಂದ್ಬಿಟ್ಟು ಕಾವ್ಯ ಅವ್ರ ಬಕೆಟ್ ಹತ್ರ ಸ್ಪಂದನ ಅವ್ರ ಬಕೆಟು ಕೂಡ ಇಲ್ಲಿ ಇಟ್ಟುಬಿಟ್ಟು ಇಲ್ಲಿ ನೋಡ್ತಾ ಇರ್ತಾರೆ, ಅಂದರೆ ಯಾರ್ದು ನೀರು ಜಾಸ್ತಿ ಇದೆ ಅಂತಂದ್ಬಿಟ್ಟು. ಆದರೆ ಅಶ್ವಿನಿ ಅವರು ಕರೀತಾರೆ, ಬಾ ಇಲ್ಲೇ ಕಾಣಿಸ್ತದೆ ಅಂತಂದ್ಬಿಟ್ಟು. ಹೋಗಿ ನೋಡಿದ್ರೆ ಏನಾಗುತ್ತೆ, ಒಂದು ಹೆಜ್ಜೆ ಅಂದರೆ ನೋಡ್ಬಿಟ್ಟು ಜಡ್ಜ್ಮೆಂಟ್ ಕೊಡ್ಬೋದಲ್ಲ. ದೂರದಿಂದ ನೋಡೋಕ್ಕೂ ಹತ್ತಿರದಿಂದ ನೋಡೋಕ್ಕೂ ಇಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಹತ್ತಿರ ಹೋಗಿ ನೋಡಿದಾಗ ಚೆನ್ನಾಗಿ ಕಾಣುತ್ತೆ, ದೂರದಿಂದ ನೋಡಿದಾಗ ಹೌದು ಅವ್ರಿಗೆ ತುಂಬ ಕಣ್ಣು ಶಾರ್ಪ್ ಇರ್ಬೋದು ಅಶ್ವಿನಿ ಅವ್ರಿಗೆ. ಆದರೆ ಬಂದು ನೋಡಬೇಕಲ್ವಾ, ಪರಿಶೀಲನೆ ಮಾಡಬೇಕಲ್ವಾ. ಏನೋ ಯಾರೋ ಆಡ್ಕೊಂಡು ಗೆದ್ಕೊಳ್ಳಿ ಬಿಡು, ನಮಗೇನಾಗಬೇಕು, ನಮ್ಗಿಲ್ಲಿ ಉಸ್ತುವಾರಿ ಮಾಡು ಅಂತ ಹೇಳೋರೆ, ನಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳೋಣ ಅಂತ ಕೂಡ ಇಲ್ಲಿ ಬೇಜವಾಬ್ದಾರಿಯಿಂದ ಮಾಡ್ತಾರೆ ಅಂತ ಅನ್ಸಲ್ವಾ. ಅದಕ್ಕೆ ಗಿಲ್ಲಿಯವರು ಅಷ್ಟು ಹತ್ರ ಬಂದ್ಬಿಟ್ಟು ಆ ಬಕೆಟ್ಗಳಲ್ಲಿ ಯಾವ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಕಮ್ಮಿ ಇದೆ ಅಂತ ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನೋಡಿ, ಧ್ರುವಂತವರು ಎಲ್ರಿಗೂ ಕೂಡ ಹೇಳ್ತಾರೆ. ಧ್ರುವಂತವರು ಆಲ್ಮೋಸ್ಟ್ ಅಂದರೆ ಜಾಸ್ತಿ ಗಿಲ್ಲಿಯವ್ರಿಗೆ ಹೇಳಿರೋದು, ಇನ್ನೊಬ್ಬರನ್ನ ಕಾಲು ಎಳೆದು ಬಿಟ್ಟು ನೀನು ಕಾಮಿಡಿ ಮಾಡಬೇಡ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇದು ಗೇಮು, ಇಲ್ಲಿ ಅವರು ಉಸ್ತುವಾರಿ ಆಗಿದ್ದಾರೆ. ಇವ್ರ್ಯಾಕೆ ಸೆಂಟ್ರಲ್ಲಿ ಮಾತಾಡಬೇಕು, ಅದರಲ್ಲೂ ಕೂಡ ನಮ್ಮೂರ ನ್ಯಾಯ ದೇವರೇ ಅಂತ ಹಾಡು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟು ಗಿಲ್ಲಿಯವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿ ಯಾಕೆ ಮಾತಾಡಬೇಕು ಧ್ರುವಂತವರು. ಅದೇ ಅವ್ರ ವಿಚಾರಕ್ಕೆ ಹೋದಾಗ ನನ್ನ ವಿಚಾರಕ್ಕೆ ನೀನು ಬರಬೇಡ, ನನ್ನ ಜೊತೆ ಬಂದ್ಬಿಟ್ಟು ಕಾಮಿಡಿ ಮಾಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಗಿಲ್ಲಿಯವ್ರ ಕಾಮಿಡಿ ಸರಿ ಇಲ್ಲ, ಅದಕ್ಕೋಸ್ಕರ ನೀನು ಬಂದು ನನ್ನ ಹತ್ರ ಕಾಮಿಡಿ ಮಾಡಬೇಡ, ಇದು ಲಾಸ್ಟ್ ವಾರ್ನಿಂಗು ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಇಲ್ಲಿ ಧ್ರುವಂತವ್ರು ಯಾಕೆ ಈ ಥರ ಮಾಡಬೇಕು ಅಂದರೆ ಗೊತ್ತು ಗಿಲ್ಲಿಯವ್ರಿಗೆ ಅವ್ರು ಹಾಡು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸುಮ್ಮನೆ ಇಲ್ಲಿ ಗೇಮ್ ಮುಗಿಯೋವರೆಗೂ ಸ್ವಲ್ಪ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಉಸ್ತುವಾರಿ ತೀರ್ಮಾನನೇ ಅಂತಿಮ ನಿರ್ಧಾರ
ಆಗಿರುತ್ತೆ. ಅದಕ್ಕೆ ಅಷ್ಟೊಂದು ಸೂಕ್ಷ್ಮವಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು. ಕಳೆದ ವಾರ 2 ವಾರದಿಂದ ನೀವು ಅಬ್ಸರ್ವ್ ಮಾಡಿದ್ರೆ ರಾಶಿಕೋರ್ ಎಷ್ಟೊಂದು ಮಿಸ್ಟೇಕ್ ಮಾಡಿದ್ರು. ಅಂದರೆ ನಿಲ್ಲೇ ಕಾವೇರಿ ಅಂತ ಅಂದ್ಬಿಟ್ಟು ಏನೊಂದು ಕೊಟ್ಟಿದ್ರು, ಅಲ್ಲಿ ಮೇಯ್ನ್ ಆಗಿ ಏನು ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಕ್ಲಾಸ್ ಸಿಕ್ತಲ್ವಾ ಕಿಚ್ಚ ಸುದೀಪ್ ಸರ್ ಹತ್ರ. ಇಲ್ಲಿ ರಾಶಿಕೋರ್ಗೆ ಮೇಯ್ನ್ ಆಗಿ ಅವ್ರ ಗೇಮ್ ಏನು ಅನ್ನೋದೇ ಇಲ್ಲಿ ಅರ್ಥ ಆಗಿರ್ಲಿಲ್ಲ. ಅದಕ್ಕೆ ಅವ್ರು ಬೈಸ್ಕೊಂಡ್ರು. ಇವಾಗ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ, ಮಾಡಕ್ಕೂ ಕೂಡ ಇಲ್ಲಿ ಬಿಡ್ತಲ್ಲ, ಕೆಲಸನೂ ಕೂಡ ಸರಿಯಾಗಿ ಇಲ್ಲಿ ಮಾಡಕ್ಕೆ ಬಿಡ್ತಲ್ಲ ಧ್ರುವಂತವ್ರು. ಮಧ್ಯ ಬಾಯಿ ಹಾಕ್ಬಿಟ್ಟು ಈ ತರ ಇಲ್ಲಿ ಮಾಡ್ತಾ ಇದಾರೆ. ಅಂದ್ರೆ ಡೈವರ್ಟ್ ಮಾಡ್ಬೇಕಲ್ಲ ಏನೋ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಇವ್ರುಗಳು ಏನೇ ಮಾಡಿದ್ರು ಕೂಡ ಅದು ಕಾಮಿಡಿ ರೀತಿಲಿ ತಗೋಬೇಕು. ಬೇರೆಯವ್ರು ಏನಾದರೂ ಮಾಡಿಬಿಟ್ರೆ ಅದು ಟ್ರಾಜಿಡಿ ರೂಪದಲ್ಲಿ ತಗೊಂಡ್ಬಿಡ್ತಾರೆ. ಅದಕ್ಕೆ ರಾಶಿಕೋರ್ ಹೇಳ್ತಾರೆ, ಅಂದರೆ ಸ್ವಲ್ಪ ನೀರಿಲ್ಲಿ ತುಂಬ ಅಬ್ಸರ್ವ್ ಮಾಡ್ತಾರೆ, ಮಲ್ಕೊಂಡೆಲ್ಲ ಅಬ್ಸರ್ವ್ ಮಾಡ್ತಾರಲ್ಲ ಗಿಲ್ಲಿಯವರು ಕೂಡ. ಅದಕ್ಕೋಸ್ಕರನೇ ರಾಶಿಕೋರ್ ಹೇಳ್ತಾರೆ, ಮೊನ್ನೆ ಮಾಡೋರು ಮಕ್ಕಳು ಬಂದಿದ್ದಾರಲ್ಲ ಅವರಿದ್ರು ಕೂಡ ಇಲ್ಲಿ ಹೇಳ್ಬಿಟ್ಟಿರೋರು, ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಯಾವ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಗಿಲ್ಲಿಯವರು ಕಾವ್ಯ ಅವ್ರ ಬಕೆಟು, ಸ್ಪಂದನ ಅವ್ರ ಬಕೆಟು, ಇಬ್ಬರದು ಬಕೆಟ್ ಕೂಡ ಹತ್ರ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ತಾರೆ. ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ಸತ್ಯವಾಗ್ಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅಂದರೆ ಜಡ್ಜ್ಮೆಂಟ್ ಸಿಗ್ತಾರ ಅಂತ ಕಾಮಿಡಿ ರೂಪದಲ್ಲಿ ಹೇಳ್ತಲ್ಲ, ಸತ್ಯವಾಗ್ಲು ಅನ್ನೋ ಪದ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಬಂದು ಹತ್ತಿರದಿಂದ ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೌದು, ಮೊದಲನೇ ರೌಂಡಲ್ಲಿ ಈಸಿಯಾಗಿ ಗೊತ್ತಾಗ್ತದೆ ಸ್ಪಂದನ ಅವ್ರ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಆದರೆ ಇದನ್ನು ಎಷ್ಟು ರೌಂಡ್ ಆಡಿಸಿದ್ದಾರೆ, ಇದು ಎಷ್ಟನೇ ರೌಂಡಲ್ಲಿ ಕಾವ್ಯ ಅವ್ರದ್ದು ಸ್ಪಂದನ ಅವ್ರದ್ದು ಈ ರೀತಿಯಾಗಿ ಸೇಮ್ ಕಾಣಿಸ್ತಿದೆ ಅಂತ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕಲ್ವಾ. ಅದಕ್ಕೆ ಎಪಿಸೋಡ್ ನೋಡೋಣ, ಆ ನಂತರ ಇಲ್ಲಿ ಎಷ್ಟನೇ ರೌಂಡಲ್ಲಿ ಈ ರೀತಿ ಆಯಿತು ಅಂತ ಕೂಡ ಇಲ್ಲಿ ಅಬ್ಸರ್ವ್ ಮಾಡೋಣ. ಇಲ್ಲಿ ನೆಕ್ಸ್ಟು ಅಶ್ವಿನಿ ಅವರು ಹೇಳ್ತಾರೆ, ಸ್ಪಂದನ ಅವ್ರ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ನನಗೆ ಕಾಣಿಸ್ತಾ ಇದೆ ಇಲ್ಲಿ ಕಾವ್ಯ ಅವ್ರ ಬಕೆಟಲ್ಲಿ ನೀರು ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಫಸ್ಟ್ ರೌಂಡಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಸ್ಪಂದನ ಅವ್ರ ಬಕೆಟಲ್ಲಿ ನೀರು ಜಾಸ್ತಿ ಕಾಣಿಸ್ತದೆ. ಆದರೆ ಎರಡನೇ ರೌಂಡಲ್ಲಿ ಇಲ್ಲಿ ಕಾವ್ಯ ಅವ್ರ ಬಕೆಟಲ್ಲೂ ಸೇಮ್ ಕಾಣಿಸ್ತದೆ, ಸ್ಪಂದನ ಅವ್ರ ಬಕೆಟಲ್ಲೂ ಇಲ್ಲಿ ಸೇಮ್ ಕಾಣಿಸ್ತದೆ. ಎಲ್ಲ ಒಂದು ಪಾಯಿಂಟ್, ಅಂದರೆ ಒಂದು ಡ್ರಾಪ್ 2 ಡ್ರಾಪ್ ಅಂತ ಈ ಥರ ಹೇಳ್ತಾರಲ್ಲ, ಆ ಥರದಲ್ಲಿ ಸ್ವಲ್ಪ ಇಲ್ಲಿ ಕಾವ್ಯ ಅವ್ರದ್ದು ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತದೆ. ಇಲ್ಲಿ ಮಾತ್ರ ಬರ್ದಿಲ್ಲ ಇದು ಕಾವ್ಯ ಅವ್ರ ಬಕೆಟ ಸ್ಪಂದನ ಅವ್ರ ಬಕೆಟ ಅಂತ ಅಂದ್ಬಿಟ್ಟು. ನೋಡೋಣ ವೀಕ್ಷಕರೇ, ಇಲ್ಲಿ ಫೇವರಿಸಮ್ ಅಂತೂ ಇಲ್ಲಿ ಮಾಡ್ತಲ್ಲ. ಆದರೆ ಧನುಷ್ ಅವರು ಇಲ್ಲಿ ಹೇಳಿದ್ರು ಅದು ಫೇವರಿಸಮ್ ಅಂತಾನೆ ಅನ್ಸೋದು ಅಂತಂದ್ಬಿಟ್ಟು. ಒಟ್ಟಿನಲ್ಲಿ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಗೊತ್ತಾಗ್ತದೆ ಮುಂದಿನ ರೌಂಡ್ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತಂದ್ಬಿಟ್ಟು. ಇಲ್ಲಿ ನೋಡಿ, ರಾಶಿಕ್ ಅವ್ರ ಬಕೆಟಲ್ಲಿ ನೀರು ಜಾಸ್ತಿ ಇದೆ, ಆರಾಮಾಗಿ ಹೇಳ್ಬೋದು ಇಲ್ಲಿ ರಾಶಿಕ್ ಅವರು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ಬಿಟ್ಟು. ಆದರೆ ಈ ಒಂದು ಚಟುವಟಿಕೆ ಅಂದರೆ ಈ ಒಂದು ಗೇಮ್ ಏನಿದೆ, ಎಷ್ಟು ರೌಂಡ್ಗಳನ್ನ ಇಲ್ಲಿ ಆಡಿಸಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಬೇಕಿದೆ. ಉಸ್ತುವಾರಿಗಳ ತೀರ್ಮಾನವೇ ಅಂತಿಮ ನಿರ್ಧಾರ ಅಲ್ವಾ. ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ದು ಕರೆಕ್ಟ್ ಇದೆಯಾ ಅಥವಾ ಗಿಲ್ಲಿ ಅವರು ಹೇಳಿದ್ದು ಕರೆಕ್ಟ್ ಇದೆಯಾ ಅಂತ ಇಲ್ಲಿ ನೋಡಬೇಕಾಗತ್ತೆ. ಆಲ್ಮೋಸ್ಟ್ ಇಬ್ಬರಿಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗಿದೆ, ನೋಡ್ತಾನೆ ಬಂದಿದ್ದೀವಿ. ನೋಡೋಣ ಯಾರ ಮಾತನ್ನ ಇಲ್ಲಿ ಯಾರು ಒಪ್ಕೊಂತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವರು ಬಿಟ್ಕೊಡೋ ಮಾತೇ ಇಲ್ಲ. ಅಂದರೆ ಕಾವ್ಯ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲಿ ನಾನು ಹೇಳ್ತಲ್ಲ, ಖಂಡಿತವಾಗ್ಲೂ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದಲ್ವಾ. ಇಲ್ಲಿ ಈ ಥರ ಅಂದರೆ ಗಿಲ್ಲಿಯವರು ಈ ಥರ ಮಾತಾಡೋದಕ್ಕೆ ಸ್ಪಂದನಗೆ ಸಖತ್ತಾಗಿ ಹರ್ಟ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ಅಂತ ಕೇಳಿದಾಗ ಗಿಲ್ಲಿ ಅವರು ಸ್ಪಂದನ ಅವ್ರ ಹೆಸರನ್ನ ಇಲ್ಲಿ ತಗೊಂಡಿದ್ರು. ಮತ್ತು ಇಲ್ಲಿ ಅವ್ರು ಏನು ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವರು ಈ ರೀತಿ ಮಾಡಿದಕ್ಕೆ ಅಂದರೆ ಹೌದು, ಅವರು ಉಸ್ತುವಾರಿನ ಕರೆಕ್ಟಾಗಿ ನಿಭಾಯಿಸೋಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಕ್ಲಾಸ್ ತಗೋಬಾರ್ದಲ್ವಾ. ಅಂದರೆ ಈ ಥರ ಒಂದು ಸಿಚುವೇಶನ್ ಬಂದಾಗ ಗಿಲ್ಲಿಯವರು ಸರಿಯಾಗಿ ಉಸ್ತುವಾರಿಯಾಗಿ ಮಾಡಲಿಲ್ಲ, ಇಲ್ಲಿ ಅವ್ರೇನಕ್ಕೂ ಕೂಡ ಯೂಸ್ ಇಲ್ಲ ಅಂತ ಕೆಲವೊಬ್ರು ಹೇಳ್ಬಿಡ್ತಾರೆ. ಅದಕ್ಕೋಸ್ಕರನೇ ಅವರು ನೀಟಾಗಿ ಉಸ್ತುವಾರಿ ಇಲ್ಲಿ ಮಾಡ್ತಾ ಇದ್ದಾರೆ. ನೋಡೋಣ ಯಾರ್ದಿಲ್ಲಿ ಕರೆಕ್ಟ್ ಆಗಿದೆ, ಯಾರ್ದಿಲ್ಲಿ ತೀರ್ಮಾನ ತಪ್ಪಿದೆ ಅಂತ ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಯಾರ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ, ಯಾರ ಜಡ್ಜ್ಮೆಂಟ್ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.